ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ಟೈಟಲ್ ನೋಡಿದ್ದೀರಾ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಯಾರು ನಿಮ್ಮನ್ನ ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾರದು ಅಂತ ಡಿಸ್ಕಸ್ ಮಾಡೋಣ. ನಿಮಗವ್ರು ಹೆಂಗ್ ಗೊತ್ತಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಆ್ಯಂಡ್ ದೆನ್ ಅವ್ರು ಪಬ್ಲಿಕಲ್ಲಿ ಯಾವ ಥರ ಕಾಣಿಸ್ತಾರೆ ಆ್ಯಂಡ್ ಅವರು ಯಾಕೆ ನಿಮ್ಮ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ, ಇದೆಲ್ಲಿಗೆ ಹೋಗ್ತಾ ಇದೆ. ಸೊ ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ರೈಟ್, ಹೋಗೋದಕ್ಕೂ ಮುಂಚೆ ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಆಲ್ರೆಡಿ ಬಂದಿದೆ. ಒಂದು ಆಪ್ಷನ್ನ ಚೂಸ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ದೆನ್ ಎಂಡ್ ಆಫ್ ದ ವಿಡಿಯೋ ಮೆಸೇಜಸ್ ಇಷ್ಟ ಆಯಿತು ಆ್ಯಂಡ್ ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅನಿಸಿದ್ರೆ ಸಬ್ಸ್ಕ್ರೈಬ್. ಓಕೆ, ಸೊ ಎಸ್, ತಡ ಮಾಡೋದು ಬೇಡ ಗೈಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ ಗ್ರೂಪ್ 1 ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಯಾರು ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮಗವ್ರು ಹೇಗೆ ಗೊತ್ತು, ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನೀವು ಅವ್ರನ್ನ ಎಲ್ಲಿ ನೋಡಿದ್ರಿ, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಪರ್ಸನಲ್ ರೀಡಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಫಸ್ಟ್ ಕಾರ್ಡ್ ಬಂದಿದೆ ಓ ದ ಲವರ್ಸ್. ಜೆಮಿನಿ, ಮಿಥುನ ರಾಶಿ ಹೈಲೈಟ್ ಆಗ್ತಾ ಇದೆ. ಸೆಕೆಂಡ್ ಎನರ್ಜಿ ನೈಟ್ ಆಫ್ ಪೆಂಟಕಲ್ಸ್. ಓಕೆ, ಥರ್ಡ್ 10 ಆಫ್ ಸ್ವಾರ್ಡ್ಸ್. ಓಕೆ, ಮೂನೋಲಜಿ ಡೆಕ್ ಕಡೆಯಿಂದ ಏನಿದೆ ನೋಡೋಣ. ಮೆಡಿಟೇಟ್ ಆ್ಯಂಡ್ ಕಾಂಟೆಂಪ್ಲೇಟ್ ಲೈಕ್ ನ್ಯೂ ಮೂನ್ ಇನ್ ಪೈಸಸ್. ಲಾಸ್ಟ್ ಮೆಸೇಜ್ ಬಂದ್ಬಿಟ್ಟು ಯೋರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್. ನ್ಯೂ ಮೂನ್ ಇನ್ ಟಾರಸ್. ಓಕೆ, ಸೊ ವೆರಿ ಡಿಫ್ರೆಂಟ್ ಯೂನಿಕ್ ಮೆಸೇಜಸ್ ಬರ್ತಾ ಇದೆ. ಆನೆಸ್ಟ್ಲಿ ಇದನ್ನ ಡಿಕೋಡ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಥರ ಇದೆ, ಬಟ್ ಲೆಟ್ ಸಿ ಒನ್ ಬೈ ಒನ್ ನೋಡೋಣ. ಫಸ್ಟ್ ಎನರ್ಜಿ ದಿ ಲವರ್ಸ್, ಮೇಜರ್ ಆರ್ಕಾನ ಬಂದಿದೆ. ಯಾರು ಈ ಪರ್ಸನ್ ಅಂತ ಕ್ವೆಶನ್ ಮಾಡಿದಾಗ ನನಗೆ ಈ ಲವರ್ ಸ್ಟಾರೋ ಬಂತು. ಸೊ ಈ ಲವರ್ ಸ್ಟಾರೋ ರೈಟ್ ಅವೇ ಹೇಳ್ತಾ ಇದೆ, ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರಲ್ವಾ, ಅವ್ರು ಯಾರೋ ಒಂದು ರ್ಯಾಂಡಮ್ ಸ್ಟ್ರೇಂಜರ್ ಅಲ್ಲ. ಇವ್ರ ಜೊತೆ ನೀವು ಒಂದು ಸೋಲ್ ಲೆವೆಲ್ ಕನೆಕ್ಷನ್ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀರಾ. ನಿಮ್ನ ಅವ್ರೊಂಥರ ಮಿರರ್ ತರ ನೋಡ್ತಾ ಇದಾರೆ. ಅಂದ್ರೆ ನಿಮ್ಮಿಬ್ರು ಮಧ್ಯ ಜಾಸ್ತಿ ಡಿಫ್ರೆನ್ಸೇ ಇಲ್ಲ. ಟ್ವಿನ್ ಫ್ಲೇಮ್ ಎನರ್ಜಿ ಇದು. ಅಂದ್ರೆ ನಿಮ್ಮಿಬ್ರು ಮಧ್ಯೆ ಡಿಫ್ರೆನ್ಸಸ್ಸೇ ಇಲ್ಲ. ನೀವು ಬಿಹೇವ್ ಮಾಡೋ ರೀತಿ, ಅವ್ರು ಬಿಹೇವ್ ಮಾಡೋ ರೀತಿ, ನೀವು ಯೋಚನೆ ಮಾಡೋ ರೀತಿ, ಅವ್ರು ಯೋಚನೆ ಮಾಡೋ ರೀತಿ, ಇಟ್ಸ್ ಒನ್ ಆ್ಯಂಡ್ ದ ಸೇಮ್. ಆ್ಯಂಡ್ ಅವರು ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಪಾರ್ಟ್ನ ಡೆಫಿನೆಟ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಮಾತ್ರ ಅವ್ರನ್ನ ಇಂಪಾರ್ಟೆಂಟ್ ಥರ ಕನ್ಸಿಡರ್ ಮಾಡಿಲ್ಲ, ಅವ್ರು ಕೂಡ ನಿಮ್ಮನ್ನ ಒಂದು ಟ್ರೂ ಕೌಂಟರ್ ಪಾರ್ಟ್ ಅಂದರೆ ಅದರ್ ಹಾಫ್ ಆ ಥರ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಟ್ ಲವರ್ಸ್ ಕಾರ್ಡ್ ಅಂದರೆ ಚಾಯ್ಸಸ್ ಬಗ್ಗೆ ಹೇಳುತ್ತೆ. ಅಂದರೆ ಲವರ್ಸ್ ಕಾರ್ಡ್ ಬಂದಾಗೆಲ್ಲ ಯಾರಿಗೂ ಒಬ್ರಿಗೆ ಇಲ್ಲಿ 2 ದಾರಿ ಇದೆ, ಒಂದು ದಾರಿ ಚೂಸ್ ಮಾಡಬೇಕು, ಬಟ್ 2 ದಾರಿ ಇದೆ ಆ ಥರ ಹೇಳುತ್ತೆ. ಸೊ ಈ ಪರ್ಸನ್ ಏನಿದ್ದಾರೆ ಅವ್ರು ಇವಾಗ 2 ದಾರಿ ಮಧ್ಯ ನಿಂತ್ಕೊಂಡಿದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ ಅವರಿಗೆ. ಬೇಡ ಅಂದ್ರೂ ನಿಮ್ಮ ಒಂದು ಆ ಸೆಳೆತ ಇದೆಯಲ್ಲ, ಅದರಿಂದ ದೂರ ಹೋಗೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಅವ್ರ ಲೈಫಲ್ಲೂ ಕೂಡ ಒಂದು ಮೇಜರ್ ಡಿಸಿಷನ್, ಬಿಗ್ ಡಿಸಿಷನ್ ಮಾಡ್ತಾ ಇದ್ದಾರೆ. ಬಟ್ ಏನೇ ಡಿಸಿಷನ್ ಮಾಡೋದಕ್ಕೆ ಹೋದ್ರೂ ನೀವು ಒಂಥರ ಸೆಂಟರಲ್ಲಿ ನಿಂತ್ಕೊತಾ ಇದ್ದೀರಾ. ಲೈಕ್ ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ದೇ ಆರ್ ಬಿಟ್ ಆ ಚಾಯ್ಸಸ್ ಮಧ್ಯ ಇದ್ದಾರೆ, ಆ ಥರ ನೋಡ್ತಾ ಇದ್ದೀನಿ. ಸೊ ನಿಮಗೆ ಇವ್ರು ಹೆಂಗೆ ಗೊತ್ತು ಅಂತ ಕೇಳಿದಾಗ ನನಗೆ ಸೆಕೆಂಡ್ ಕಾರ್ಡ್ ನೈಟ್ ಆಫ್ ಪೆಂಟಕಲ್ಸ್ ಬಂತು. ಓಕೆ,
ಮೇಜರ್ ಕ್ಲೂ ಕೊಡ್ತಾ ಇದೆ ನಿಮ್ಮಿಬ್ರು ಮಧ್ಯ ಇರೋ ಒಂದು ಹಿಸ್ಟ್ರಿ ಬಗ್ಗೆ. ಬಿಕಾಸ್ ಸಿ ನೈಟ್ ಆಫ್ ಪೆಂಟಕಲ್ಸ್ ಒಂದು ಗ್ರೌಂಡೆಡ್, ಒಂದು ಸ್ಲೋ ಮೂವಿಂಗ್ ಫಿಗರ್ ಅದು. ಸೊ ಪ್ರಾಬಿ ತುಂಬಾ ಜನ ಕರಿಯರ್ ಥ್ರೂ ಮೀಟ್ ಆಗಿರೋ ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ಪೆಂಟಕಲ್ಸ್ ಎನರ್ಜಿ ಬರ್ತಾ ಇದೆ. ಅಂಡ್ ಲಾಂಗ್ ಟರ್ಮ್ ಬಗ್ಗೆ ಹೇಳುತ್ತೆ, ತುಂಬಾ ಟೈಮ್ ಗ್ಯಾಪ್. ಸೊ ಇಟ್ಸ್ ಲೈಕ್ ಈ ಪರ್ಸನ್ ನಿಮಗೆ ಮೊನ್ನೆ ನೀವು ಮೀಟ್ ಆಗಿರೋದಲ್ಲ, ತುಂಬಾ ವರ್ಷಗಳಿಂದ ಅಥವಾ ತುಂಬಾ ತಿಂಗಳಿಂದನೇ ಈ ಪರ್ಸನ್ ನಿಮಗೆ ಗೊತ್ತು. ಅಂಡ್ ತುಂಬಾ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳುವಂತ ಒಂದು ವ್ಯಕ್ತಿ. ಒಂದು ಇದು ನಿಮ್ಮ ಪಾಸ್ಟ್, ನಿಮ್ಮ ಎಕ್ಸ್ ಪಾರ್ಟ್ನರ್, ಅಥವಾ ಈ ಪರ್ಸನ್ ಜೊತೆ ಆಲ್ರೆಡಿ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ಬಟ್ ಈ ಪರ್ಸನ್ ನಿಮಗೆ ಮೊನ್ನೆ ಗೊತ್ತಾಗಿರೋದಲ್ಲ. ತುಂಬಾ ಟೈಮ್ ಇಂದಾನೆ ಗೊತ್ತಿದ್ದಾರೆ. ಅಂಡ್ ನೀವಿಬ್ರು ತುಂಬಾ ಟೈಮ್ ತಗೊಂಡ್ರಿ ಕೂಡ ಕ್ಲೋಸ್ ಆಗೋದಕ್ಕೆ. ತುಂಬಾ ಸ್ಲೋ ಆಗಿ ಕನೆಕ್ಟ್ ಆಗಿದ್ದೀರಾ. ಬಿಕಾಸ್ ಯಾರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದೀನಲ್ಲ, ಅವರು ರಶ್ ಮಾಡಿಬಿಟ್ಟು ಕನೆಕ್ಟ್ ಆಗಲ್ಲ. ಓಕೆ. ಅಂಡ್ ಡೆಫಿನೆಟ್ಲಿ ಅವರ ಒಂದು ಝೋಡಿಯಾಕ್ ಸೈನ್ ಪಾಸಿಬಿಲಿಟಿ ಇದೆ. ಮಕರ ರಾಶಿ, ಟಾರಸ್ ಬಂದಿದೆ, ಡಬಲ್ ಕನ್ಫರ್ಮೇಶನ್. ಏನು ವೃಷಭ ರಾಶಿ, ಕನ್ಯಾ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಅಂಡ್ ನೈಟ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಈ ಒಂದು ಪರ್ಸನ್ ಅಷ್ಟು ಈಸಿಯಾಗಿ ನೀವು ನಿಮ್ಮನ್ನ ಲೈಫಲ್ಲಿ ಬಿಟ್ಟು ಹೋಗಲ್ಲ. ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ವರ್ಷಾನುಗಟ್ಲೆ ಅವ್ರು ನಿಮ್ಮ ಲೈಫಲ್ಲಿ ಇರ್ತಾರೆ ಅಂತ ಕನ್ಫರ್ಮ್ ಬರ್ತಾ ಇದೆ. ಸೊ ಆ ಥರ ಯಾರು ಆಲ್ರೆಡಿ ಇದ್ದಾರೆ ಅಂದರೆ, ನಿಮ್ಮ ಮೈಂಡಲ್ಲಿ ಆ ವ್ಯಕ್ತಿ ಬರ್ತಾ ಇದ್ದಾರೆ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಓಕೆ. ಸೊ ಲೆಟ್ಸ್ ಸಿ ಅವ್ರು ಪಬ್ಲಿಕಲ್ಲಿ ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ. 10 ಆಫ್ ಸ್ವರ್ಡ್ಸ್ ಏನಿದೆ, ಓಕೆ, ಸಿ ನಿಮಗೆ ಯಾವ ತರ ಬಿಹೇವ್ ಮಾಡ್ತಾರೆ, ನಿಮ್ ಕಣ್ ಮುಂದೆ ಹೆಂಗ್ ಕಾಣ್ತಾರೆ, ಐ ಡೋಂಟ್ ನೋ. ಬಟ್ ಪಬ್ಲಿಕ್, ರೆಸ್ಟ್ ಆಫ್ ದ ವರ್ಲ್ಡ್, ಅವ್ರಿಗೆ ಗೊತ್ತಾಗ್ತಾ ಇದೆ ಈ ಪರ್ಸನ್ ಲೈಫಲ್ಲಿ ಏನೋ ಒಂದು ಮೇಜರ್ ಎಂಡಿಂಗ್ ಆಗಿದೆ, ಅಥವಾ ಈ ಪರ್ಸನ್ ಲೈಫಲ್ಲಿ ರೀಸೆಂಟ್ ಆಗಿ ಏನೋ ಮೋಸ ಆಗಿದೆ, ಅಥವಾ ಯಾವುದೋ ಒಂದು ಸಿಚುವೇಶನ್ ಅವ್ರನ್ನ ಕಂಪ್ಲೀಟ್ಲಿ ವೀಕ್ ಮಾಡಿಸಿದೆ. ಆ ಥರ ಜನರು ಅವ್ರನ್ನ ನೋಡ್ತಾ ಇದ್ದಾರೆ. ಪ್ರಾಬ್ಲಿ ಇಟ್ಸ್ ಎನ್ ಇಂಡಿಕೇಶನ್ ರೀಸೆಂಟ್ ಆಗಿ ಏನೋ ಒಂದು ಫೇಲ್ಯೂರ್ ಆಗಿರ್ಬೋದು, ಏನೋ ಒಂದು ರೀಸೆಂಟ್ ಆಗಿ ಅವ್ರ ಲೈಫಲ್ಲಿ ಆಗಿದೆ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಪ್ರಾಬ್ಲಿ ಕರಿಯರ್ ಅಲ್ಲಿ ಏನೋ ಒಂದು ಲಾಸ್ ನೋಡಿರೋದಾಗಿರ್ಬೋದು, ಅಥವಾ ಸೋಷಿಯಲ್ ಲೈಫಲ್ಲಿ ಏನೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ರಿಲೇಶನ್ಶಿಪ್ ಇಂದ ರೀಸೆಂಟ್ ಆಗಿ ಅವರು ಎಂಡ್ ಮಾಡಿದ್ದಾರೆ. ಆ ತರ ನೋಡ್ತಾ ಇದ್ದೀನಿ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲೂ ರೀಸೆಂಟ್ ಆಗಿ ಇವ್ರು ಏನು ಪೋಸ್ಟ್ ಮಾಡಿಲ್ಲ. ಲೈಕ್ ಫ್ರಮ್ ಫ್ಯೂ ಮಂತ್ಸ್, ಅಟ್ಲೀಸ್ಟ್ 1 ಮಂತ್ ಇಂದ ಈ ಪರ್ಸನ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇಲ್ಲ. ಅಥವಾ ಸ್ಯಾಡ್ ಕೋಡ್ಸ್ ಆಗೋದು, ಸ್ಯಾಡ್ ಸ್ಟೋರೀಸ್ ಹಾಕೋದಾಗಿರ್ಬೋದು. ಅಂಡ್ ಈ ಪರ್ಸನ್ ರೀಸೆಂಟ್ ಆಗಿ ಯಾರ ಜೊತೆನೂ ಮೀಟ್ ಕೂಡ ಆಗ್ತಿಲ್ಲ, ಫ್ರೆಂಡ್ಸ್ ಜೊತೆನೂ ಮೀಟ್ ಆಗ್ತಾ ಇಲ್ಲ. ಬಿಕಾಸ್ ರೀಸೆಂಟ್ ಆಗಿ ಒಂದು ಟಾಕ್ಸಿಕ್ ಸಿಚುವೇಶನ್ ಇಂದ ಮುಂದೆ ಬಂದಿದ್ದಾರೆ. ಅಂಡ್ ಅವ್ರ ಲೈಫ್ನ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ಲೈಫಲ್ಲಿ ರೀಸೆಂಟ್ ಆಗಿ ಏನೋ ಡಿಫಿಕಲ್ಟ್ ಫೇಸ್ ಮಾಡಿದ್ದಾರೆ. ಅಂಡ್ ಅವರಿಗೆ ಆ ಓಲ್ಡ್ ವರ್ಷನ್ ಇತ್ತಲ್ವಾ ಅವ್ರದ್ದು, ಅದನ್ನ ಪಬ್ಲಿಕ್ಕಿಗೆ ತೋರ್ಸೋದಕ್ಕೆ ಇಷ್ಟ ಇಲ್ಲ. ಮುಗೀತು, ಅದಾಯ್ತು, ಆ ಬ್ಯಾಡ್ ಸೈಕಲ್ ಎಂಡ್ ಆಯ್ತು, ಮುಗೀತು. ಅಂಡ್ ಆ ಒಂದು ವರ್ಜನ್ನ ಅವ್ರ ಪಬ್ಲಿಕ್ಕಿಗೆ ತೋರ್ಸಕ್ ಇಷ್ಟಪಡ್ತಾ ಇಲ್ಲ. ಅವ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಸೊ ದಟ್ ಒಂದು ನ್ಯೂ ವರ್ಜನ್ನ ಸ್ಟಾರ್ಟ್ ಮಾಡೋಣ ಅಂತ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಯಾಕೆ ಅವ್ರು ನಿಮ್ಮ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕ್ವೆಶನ್ ಮಾಡಿದಾಗ ನನಗೆ ಬಂದಿದ್ದು ಮೋನೋಲಜಿ ಡೆಕ್ಕಲ್ಲಿ ನ್ಯೂ ಮೂನ್ ಇನ್ ಪೈಸೀಸ್. ಸಿ ಯಾರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದೀವಲ್ಲ, ಈ ಪರ್ಸನ್ ಡೆಫಿನೆಟ್ಲಿ ಡೀಪ್ಲಿ ಎಮೋಷನಲ್, ತುಂಬಾ ಕ್ವೈಟ್ ಪರ್ಸನ್. ಅಂಡ್ ಎಲ್ಲಾರ ಜೊತೆ ಕನೆಕ್ಟ್ ಆಗಲ್ಲ. ಕನೆಕ್ಟ್ ಆದ್ರು ಅಂದ್ರೆ ಒಂದು ಜೆನ್ಯೂನ್ ಸೋಲ್ಸ್ ಜೊತೆ ಮಾತ್ರ ಅವ್ರು ಕನೆಕ್ಟ್ ಆಗ್ತಾರೆ. ಅಂಡ್ ಯು ಆರ್ ಒನ್ ಅಮಾಂಗ್ ದೆಮ್. ನಿಮ್ನ ಎಮೋಷ್ನಲಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ನಾನು ಏನ್ ನೋಡ್ತೇನೆ, ರೈಟ್ ನಾವು ಅವರ ಒಂದು ಓನ್ ಸ್ಪೇಸ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಹೊರಗಡೆ ಗಜಿಬಿಜಿ ಸೌಂಡ್ ಇಂದ ದೂರ ಇದ್ದಾರೆ. ಎಷ್ಟಾಗುತ್ತೆ ಅಷ್ಟು ತಣ್ಣಗಿರೋಣ, ಜನರಿಂದ ದೂರ ಇರೋಣ, ಒಬ್ರೇ ಇರೋಣ, ಆತರ ಒಂದು ಫೇಸ್ ಅಲ್ಲಿ ಇದ್ದಾರೆ. ಅಂಡ್ ಈ ಒಂದು ಫೇಸ್ ಅಲ್ಲಿ ನಿಮ್ಮ ಮುಖ, ನಿಮ್ಮ ಮೆಮೊರೀಸ್ ಆಗಿರ್ಬೋದು,
ಅವ್ರ ಮೈಂಡಲ್ಲಿ ಮತ್ತೆ ಮತ್ತೆ ಪಾಪಪ್ ಆಗ್ತಾ ಇದೆ. ಪ್ರಾಬಬ್ಲಿ ನೀವು ಅವರಿಗೆ ಪೀಸ್ ಕೊಡ್ತಾ ಇದ್ರಿ, ನೀವು ಅವ್ರಿಗೆ ನೆಮ್ಮದಿ ಕೊಡ್ತಾ ಇದ್ರಿ. ಆ ಗಜಿಬಿಜಿ ಗಜಿಬಿಜಿ ನಾಯ್ಸಲ್ಲಿ ನೀವು ಒಬ್ರಿದ್ರೆ ಸಾಕಿತ್ತು ಅವರಿಗೆ ಮೋಟಿವೇಟ್ ಆಗೋದಕ್ಕೆ ಅಂತ ಫೀಲ್ ಆಗ್ತಾ ಇದೆ. ಇಟ್ಸ್ ನಾಟ್ ದಟ್ ನೀವೇನೋ ಟೆಕ್ಸ್ಟ್ ಮಾಡಿದ್ರಿ, ಏನೋ ಪೋಸ್ಟ್ ಮಾಡಿದ್ರಿ, ನಿಮ್ನ ಆನ್ಲೈನಲ್ಲಿ ನೋಡಿದ್ರು ಅದಕ್ಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೋ. ಪ್ಯೂರ್ಲಿ ಎಮೋಷ್ನಲಿ ಸ್ಪಿರಿಚುವಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ರು. ದಟ್ ಈಸ್ ವೈ ಅವರ ಒಂದು ಹಾರ್ಡ್ ಟೈಮಲ್ಲಿ ನಿಮ್ಮನ್ನ ಯೋಚನೆ ಮಾಡ್ಕೊತಾ ಇದ್ದಾರೆ. ಆ ಪೇನ್ಫುಲ್ ಎಂಡಿಂಗ್ ಏನಾಯ್ತು ರೀಸೆಂಟಾಗಿ, ಅದರಿಂದ ಹೊರಗೆ ಬರೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಬಟ್ ನಿಮ್ಮ ಜೊತೆ ಆ ಕಂಫರ್ಟ್ ಇದೆ, ನಿಮ್ಮ ಜೊತೆ ಆ ಸೇಫ್ಟಿ ಇದೆ, ನಿಮ್ಮ ಜೊತೆ ಅವರ ಒಂದು ಎನರ್ಜಿ ವೆರಿ ವೆಲ್ ಕನೆಕ್ಟ್ ಆಗುತ್ತೆ. ಪ್ರಾಬ್ಲಿ ನೀವು ಅವ್ರ ಕಷ್ಟ ಅರ್ಥ ಮಾಡ್ಕೊತಿದ್ರೇನೋ, ಅವ್ರನ್ನ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ರೇನೋ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಯಾರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಒಂದು ತುಂಬಾನೇ ಕಷ್ಟಕರವಾದ ಫೇಸಲ್ಲಿ ಇದ್ದಾರೆ ಅಂತಾನೆ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಈ ಕನೆಕ್ಷನ್ ಎಲ್ಲಿಗೆ ಲೀಡ್ ಆಗ್ತಾ ಇದೆ ಅಂತ ಕೇಳಿದಾಗ ನನಗೆ ಈ ಲಾಸ್ಟ್ ಡೆಕ್ ಒರಾಕಲ್ ಕಾರ್ಡ್ ಬಂದಿದೆ, ವಿಚ್ ಇಸ್ ನ್ಯೂ ಮೂನ್ ಇನ್ ಟಾರಸ್. ಅವರ ಒಂದು ಥಾಟ್ಸ್ ನಿಮ್ಮ ಬಗ್ಗೆ ನೆನಪಿಸ್ಕೊಳ್ಳೋದಾಗಿರ್ಬೋದು, ಅದು ಅಷ್ಟು ಈಸಿಯಾಗಿ ಗಾಳಿಲಿ ಹೋಗ್ಬಿಡಲ್ಲ. ಬಿಕಾಸ್ ಟಾರಸ್ ಅಂಡ್ ಪೈಸಸ್ ಎರಡು ಎನರ್ಜಿ ಇದೆ. ಆ ಒಂದು ಡ್ರೀಮಿ ಎನರ್ಜಿ ಅಂಡ್ ಎಮೋಷನಲ್ ಎನರ್ಜಿ ಸ್ಟ್ರೈಟ್ ಭೂಮಿ ಮೇಲೆ ಬರುತ್ತೆ. ಬಿಕಾಸ್ ಟಾರಸ್ ಬಂದ್ಬಿಟ್ಟು ಅರ್ತ್ ಸೈನ್. ಸೊ ಇಟ್ ಮೀನ್ಸ್ ಅವ್ರು ಏನ್ ನಿಮ್ ಬಗ್ಗೆ ಯೋಚನೆ ಮಾಡ್ಕೊತಾ ಇದ್ದಾರೆ ಅದನ್ನ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಫಿಸಿಕಲ್ ವರ್ಲ್ಡ್ ಅಲ್ಲಿ ನೀವು ಅವ್ರಿಗೆ ಬೇಕು, ನೀವು ಅವ್ರಿಗೆ ಹತ್ರ ಇರ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅದ್ ಆಗ್ತಾ ಇದೆ. ಬರೀ ಅವ್ರು ನಿಮ್ನ ಮಿಸ್ ಮಾಡ್ಕೊಂಡು ಕೂರೋದು, ಬರೀ ನಿಮ್ನ ನೆನಪಿಸ್ಕೊಂಡು ಕೂರೋದು ಅಷ್ಟಕ್ಕೆ ಅವ್ರು ಸ್ಟಕ್ ಆಗಲ್ಲ. ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಅವರಿಗೆ ಒಂದು ಟ್ರೂ ಕನೆಕ್ಷನ್ ಬೇಕು, ಅವ್ರಿಗೆ ನಿಮ್ಮ ಜೊತೆ ಫ್ಯೂಚರ್ ಬೇಕು ಅಂತ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಬಿಕಾಸ್ ಟೆಂಪ್ರರಿ ಕನೆಕ್ಷನ್ಸ್ ಅಥವಾ ಲೈಕ್ ಲೈಫ್ ನಿಜವಾಗ್ಲೂ ಅವ್ರ ಮೇಲೆ ಏನಾದರೂ ಒಂದು ಎಗೇನೆಸ್ಟ್ ಎನರ್ಜಿ ಹಾಕಿದಾಗ ನೀವೊಬ್ರು ಇದ್ರೆ ಸಾಕು, ಎಲ್ಲದನ್ನೂ ಅವರು ಯುದ್ಧದಲ್ಲಿ ಗೆದ್ಬಿಟ್ಟು ಬರ್ಬೋದು ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಸೊ ಬರೀ ಅವ್ರು ನಿಮ್ಮನ್ನ ವಿಶ್ ಮಾಡ್ಕೊಂಡು ಕೂತಿಲ್ಲ, ನಿಮ್ಮನ್ನ ಮೀಟ್ ಆಗೋದಕ್ಕೆ ವಾಪಸ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸಾಲಿಡ್ ಆಗಿ ಒಂದು ಮಾತುಕತೆ ಮಾಡ್ಬೇಕಂತ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಎಸ್, ನಾನೇನು ನೋಡ್ತಾ ಇದ್ದೀನಿ, ಗ್ರೂಪ್ 1 ಅಮೇಝಿಂಗ್ ಮೆಸೇಜ್ ಇದು. ಬ್ಯೂಟಿಫುಲ್ ಸಿಚುವೇಶನ್ ನನ್ನ ಕಣ್ಮುಂದೆ ಬರ್ತಾ ಇದೆ. ಬಿಕಾಸ್ ನೀವು ಯಾರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದೀರಾ, ಒಂದು ಡೀಪ್ ಸೋಲ್ ಕನೆಕ್ಷನ್ ಇತ್ತು, ಇದೇ ಕೂಡ. ಯಾರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಗೊತ್ತಿದೆ. ಕರೆಂಟ್ಲಿ ಅವ್ರು ತುಂಬಾ ಡಿಫಿಕಲ್ಟ್ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದಾರೆ. ಅದು ಹೊರಗಡೆ ಜನರಿಗೆ ಕೂಡ ಗೊತ್ತು. ಆ್ಯಂಡ್ ಅವ್ರು ಇವಾಗ ಜನರ ಮಧ್ಯೆ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ, ಎಲ್ಲೋ ದೂರದಲ್ಲಿ ಮೆಡಿಟೇಟ್ ಮಾಡಿಕೊಂಡು ಹೀಲ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಈ ಒಂದು ಮೂಮೆಂಟ್ ಅಲ್ಲಿ ಅವರಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ, ಲೈಕ್ ನಿಮ್ ಇಂಪಾರ್ಟೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ ಅಂತ ಅವ್ರಿಗೆ ಅದು ಗೊತ್ತಾಗ್ತಾ ಇದೆ. ಸೊ ನಿಮ್ನ ಬರೀ ವಿಶ್ ಮಾಡ್ತಾ ಇಲ್ಲ, ಓಕೆ, ನಿಮ್ ಜೊತೆ ಒಂದು ಪ್ರಾಕ್ಟಿಕಲ್ ಲೈಫ್ ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಅದನ್ನ ರಿಯಲ್ ವರ್ಲ್ಡ್ ಅಲ್ಲಿ ತಗೋಬರೋದಕ್ಕೆ. ಓಕೆ, ಸೊ ದಟ್ ಈಸ್ ಅ ಮೆಸೇಜ್. ಗ್ರೂಪ್ 1, ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ನನಗಂತೂ ವೆರಿ ಸ್ಪಿರಿಚುವಲ್ ಮೆಸೇಜೇ ನಾನಿಲ್ಲಿ ಹೇಳಿದೆ ಅಂತ ಅನ್ನಿಸ್ತಾ ಇದೆ. ಬ್ಯೂಟಿಫುಲ್ ಮೆಸೇಜ್. ಸೊ ಎಸ್ ಗೈಸ್, ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ಫ್ಯೂಚರ್ ವಿಡಿಯೋಸ್ ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ DM ಮೀ ಫಾರ್ ಪರ್ಸ್ನಲ್ ರೀಡಿಂಗ್. ನಿಮ್ಮ ಒಂದು ಸ್ಪೆಸಿಫಿಕ್ ಕ್ವೆಶನ್ಸ್ ಇದೆ ಕನೆಕ್ಷನ್ಸ್ ಮೇಲೆ ಅಂದರೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಬೋದು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಪೈಲ್ 2, ಗ್ರೂಪ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮಗವ್ರು ಹೇಗೆ ಗೊತ್ತು, ಪಬ್ಲಿಕ್ ಲೈಫಿಗೆ ಅವ್ರು ಹೆಂಗಿದ್ದಾರೆ, ನಿಮ್ಮ ಲೈಫ್ ಅಂತ ಬಂದರೆ ಹೆಂಗೆ ಬಿಹೇವ್ ಮಾಡ್ತಾರೆ, ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಲೈಕ್ ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ
ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಫಸ್ಟ್ ಎನರ್ಜಿ ಬಂದಿದೆ ವಿಚ್ ಇಸ್ 9 of Cups. ಸೆಕೆಂಡ್ ಕ್ವೀನ್ ಆಫ್ ಸ್ವಾರ್ಡ್ಸ್. ಕ್ವೀನ್ ಆಫ್ ಸ್ವಾರ್ಡ್ಸ್ ನನ್ನ ಯಾವತ್ತೂ ಬಿಡಲ್ಲ. ದ ವರ್ಲ್ಡ್. ಓಕೆ, ಇಟ್ಸ್ ಬೀನ್ ವೆರಿ ಲಾಂಗ್ ಟೈಮ್ ವರ್ಲ್ಡ್ ಟ್ಯಾರೋ ಬಂದಿದ್ದು. ಮೂನಾಲಜಿ ಡೆಕ್ಕಿಂದ ಏನಿದೆ ನೋಡೋಣ. So there is confidence is your key to success. This is adjustments are required. Quarter moon and that is new moon. Okay. ಓಕೆ, ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಬೈ ದ ಎಂಡ್ ಆಫ್ ದ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ವಿಡಿಯೋಸ್. ಓಕೆ, ಫಸ್ಟ್ ಎನರ್ಜಿ ಏನು ಬಂದಿದೆ 9 of Cups. ಯಾರಿದು ಈ ಪರ್ಸನ್ ಅಂತ ಕೇಳಿದಾಗ ನನಗೆ 9 of Cups ಎನರ್ಜಿ ಬಂತು. ಓಕೆ, 9 of Cups ಒಂದು ವಿಶ್ ಕಾರ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರಲ್ವಾ, ಈ ಪರ್ಸನ್ ಯೂಶಲಿ ತುಂಬಾ ಖುಷಿಯಾಗಿರ್ತಾರೆ. ಈ ಪರ್ಸನ್ ಯಾವಾಗ್ಲೂ ಒಂಥರ ಏನನ್ನು ಜಾಸ್ತಿ ತಲೆಗೆ ಹಾಕೊಳ್ಳಲ್ಲ, ಲೈಕ್ ಆರಾಮಾಗಿರ್ತಾರೆ. ಅಂಡ್ ಅವ್ರ ಲೈಫಲ್ಲಿ ಅವ್ರು ಆಲ್ರೆಡಿ ಆ ಎಮೋಷನಲ್ ಸಕ್ಸಸ್ ಅನ್ನೋದನ್ನ ರೀಚ್ ಮಾಡ್ಬಿಟ್ಟಿದ್ದಾರೆ. ಪ್ರಾಬ್ಲಿ ನೀವು ಅವ್ರನ್ನ ನೋಡಿದಾಗ ದೇ ಆರ್ ಕಂಪ್ಲೀಟ್ಲಿ ಹ್ಯಾಪಿ. ಅವತ್ತಾಗಿದ್ದು ಇವತ್ತಾಗಿದ್ದು ಮುಂದೆ ಆಗೋದನ್ನ ತಲೆ ಕೆಡ್ಸ್ಕೊಂಡು ಕೂರಲ್ಲ. ಅಂಡ್ ಅವ್ರಿಗೆ ಏನೇನ್ ಬೇಕು ಅವ್ರ ಲೈಫಲ್ಲಿ, ಅದು ಕಂಫರ್ಟ್ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಅದೆಲ್ಲ ಅದು ಇದೆ ಅವರಿಗೆ. ಅಥವಾ ಇಟ್ಸ್ ಲೈಕ್ ಅವ್ರಿಗೆ ಅವ್ರ ಜೊತೆ ಏನಿದೆ ಅಷ್ಟರಲ್ಲೇ ಅವ್ರು ಖುಷಿಯಾಗಿದ್ದಾರೆ, ಅತಿ ಆಸೆ ಅನ್ನೋದಿಲ್ಲ. ಆ ತರ ನೋಡ್ತಾ ಇದ್ದೀನಿ. ಅಂಡ್ ಈ ಒಂದು ಪರ್ಸನ್ ನಿಮ್ನ ಯೋಚನೆ ಮಾಡ್ತಾ ಇದ್ದಾರೆ. ಇದು ಯಾರು ಅಂತ ನೋಡಿದ್ರೆ ಡೆಫಿನೆಟ್ಲಿ ಒಬ್ಬ ಪರ್ಸನ್ ಅಥವಾ ಒಬ್ಳು ಪರ್ಸನ್ ಸೆಟಲ್ ಡೌನ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ಏನೇನ್ ಬೇಕು ಎಂಜಾಯ್ ಮಾಡ್ತಾ ಇದಾರೆ, ಪಾರ್ಟಿ ಮಾಡ್ತಾ ಇದಾರೆ, ಫ್ರೆಂಡ್ ಜೊತೆ ಇದಾರೆ, ವಾಟ್ ಎವರ್, ಏನೇನ್ ಹೆಲ್ತ್ ಚೆನ್ನಾಗಿದೆ, ಟಚ್ ವುಡ್, ಎವ್ರಿಥಿಂಗ್ ಎಲ್ಲದೂ ಇದೆ ಅವರಿಗೆ. ಸಣ್ಣ ಸಣ್ಣ ವಿಚಾರದಲ್ಲೂ ಖುಷಿನ ಹುಡುಕ್ತಾರೆ. ಯಾರ ಬಗ್ಗೆನೋ ಬ್ಲೇಮ್ ಮಾಡ್ಕೊಂಡು ಕೂರೋದು, ಯಾರ ಬಗ್ಗೆನೋ ಕಂಪ್ಲೇಂಟ್ ಮಾಡ್ಕೊಂಡು ಕೂರೋದು, ನನಗೆ ಅದ್ ಸಿಗ್ಲಿಲ್ಲ ಇದ್ ಸಿಗ್ಲಿಲ್ಲ, ನೋ. ಅಂಡ್ ಆ ಒಂದು ಲೈಫ್ ನ ಲೀಡ್ ಮಾಡೋದು ಕಷ್ಟ ಕೂಡ ಪಟ್ಟಿದ್ದಾರೆ. ಅಂಡ್ ಕಷ್ಟದ ಪ್ರತಿಫಲ ಅವರಿಗೆ ಈಗ ಸಿಗ್ತಾ ಇದೆ. ಓಕೆ, ಅಂಡ್ ಅವ್ರ ಲೈಫ್ ನ ನೋಡಿದಾಗ ಒಂಥರ ಫುಲ್ಫಿಲ್ಡ್ ಎನರ್ಜಿ ನೋಡ್ತಾ ಇದ್ದೀನಿ. ಅಂಡ್ ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡಾಗ ಲೈಕ್ ನಿಮ್ ಕಡೆಯಿಂದನೂ ಆ ಒಂದು ಎನರ್ಜಿ ಬರ್ತಾ ಇದೆ. ಪ್ರಾಬ್ಲಿ ನೀವು ಕೂಡ ಅದೇ ಒಂದು ಸ್ಟೇಜ್ ಅಲ್ಲಿ ಇದ್ದೀರಾ ಲೈಫಲ್ಲಿ. ಅಂಡ್ ಯು ಆರ್ ಒನ್ ಆಫ್ ದೇರ್ ವಿಶ್. ಸೀಕ್ರೆಟ್ಲಿ ಅವ್ರು ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಇವ್ರು ಹೇಗ್ ಗೊತ್ತು ಅಂತ ಕೇಳಿದಾಗ ನನಗೆ ಕ್ವೀನ್ ಆಫ್ ಸ್ವರ್ಡ್ಸ್ ಎನರ್ಜಿ ಬಂತು. ಓಕೆ, ಪಾಸಿಬಿಲಿಟಿ ಇದೆ ಈ ಪರ್ಸನ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಕುಂಭರಾಶಿ, ತುಲಾರಾಶಿ ಹಾಗೂ ಮಿಥುನ ರಾಶಿ ಆಗಿರ್ಬೋದು. ಕ್ವೀನ್ ಆಫ್ ಸ್ವರ್ಡ್ಸ್ ಹೆಂಗೆ ಅಂದ್ರೆ ಹೈಲಿ ಇಂಟೆಲಿಜೆಂಟ್, ಇಂಡಿಪೆಂಡೆಂಟ್ ಪರ್ಸನ್. ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾಳೆ ಅವಳು. ಸೊ ಇದೇನ್ ಹೇಳುತ್ತೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯ ಸ್ಟಾರ್ಟಿಂಗ್ ಕಾನ್ವರ್ಸೇಷನ್ ಆಗಿದೆ, ತುಂಬಾ ಚೆನ್ನಾಗಿ ಮಾತುಕತೆ ಆಗಿದೆ. ನೀವು ನಿಮ್ಮ ವ್ಯೂ ಪಾಯಿಂಟ್ಸ್ ಹೇಳಿದ್ದೀರಾ, ಅವರು ಅವರ ವ್ಯೂ ಪಾಯಿಂಟ್ಸ್, ನಿಮ್ಮಿಬ್ರದ್ದು ಇಂಟೆಲಿಜೆನ್ಸ್ ಮ್ಯಾಚ್ ಆಗುತ್ತೆ ಅಂತ ಬರ್ತಾ ಇದೆ. ಪ್ರಾಬಬ್ಲಿ ನಿಮ್ಮ ಕಲೀಗ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಬಿಸ್ನೆಸ್ ಥ್ರೂ ಅವರೇನೋ ನಿಮಗೆ ಮೆಂಟರ್ ರೀತಿಯಲ್ಲಿ ಬಿಹೇವ್ ಮಾಡಿರೋದಾಗಿರ್ಬೋದು, ಅಥವಾ ನಿಮ್ಮ ಕ್ಲಾಸ್ಮೇಟ್ ಆಗಿರಬಹುದು, ಯಾಕೆ ನೀವು ಮೆಂಟಲಿ ಕನೆಕ್ಟ್ ಆಗಿದ್ರಿ. ಅಂಡ್ ಇವ್ರ ಜೊತೆ ಮಾತಾಡಿದಾಗ ಒಂದ್ ಥಿಂಗ್ ಅಂತೂ ನಿಮಗೆ ಕ್ಲಿಯರ್ ಆಯ್ತು, ಈ ಪರ್ಸನ್ ಯಾವಾಗ್ಲೂ ಇಂಪ್ರೆಸ್ ಮಾಡ್ಬೇಕು ಅಂತ ಏನೋ ಮಾತಾಡ್ಕೊಂಡು ಕೂರಲ್ಲ. ಎಕ್ಸಾಕ್ಟ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಅವ್ರು ಮಾತಾಡ್ತಾರೆ ಅಂತ. ಆತರ ನಿಮಗೆ ಕೂಡ ಫೀಲ್ ಆಗಿದೆ. ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಯಾವುದೇ ರೀತಿ ಎಮೋಷನಲ್ ಕನೆಕ್ಷನ್ ಇಲ್ಲ, ಕ್ಯಾಶುವಲ್ ಕನೆಕ್ಷನ್ ಇವಾಗ್ಲೂ ಕೂಡ ಇರೋದು. ಇವಾಗ್ಲೂ ಕೂಡ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ. ಇವಾಗ್ಲೂ ಕೂಡ ಅವ್ರೇನಾದ್ರು ಮಾತಾಡಿದ್ರೆ ಏನಿದೆ ಸ್ಟ್ರೈಟ್ ಆಗಿ ಮಾತಾಡ್ತೀರಾ, ಸ್ವೋರ್ಡ್ ತರ ಮಾತಾಡ್ತೀರಾ. ಜನರದು ನಾನ್ಸೆನ್ಸ್ ಒಪಿನಿಯನ್ಸ್ ನ ಇಬ್ರು ಕೂಡ ಕೇಳಲ್ಲ, ಈ ಪರ್ಸನ್ ಕೂಡ ಕೇಳಲ್ಲ ಅಂತ ನಿಮಗೆ ಗೊತ್ತಿದೆ. ನೀವು ಅವರ ಒಂದು ಮೈಂಡ್ ಅನ್ನ ರೆಸ್ಪೆಕ್ಟ್ ಮಾಡ್ತಾರೆ, ಅವರು ನಿಮ್ಮ ಮೈಂಡ್ ಅನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮ್ಮಿಬ್ರು ಮಧ್ಯ ಒಂದು ರೆಸ್ಪೆಕ್ಟ್ ಇದೆ. ಈವನ್ ದೋ ಡೈರೆಕ್ಟ್ ಆಗಿ ಎಮೋಷನಲಿ ಯಾವುದೇ ರೀತಿ ಕನೆಕ್ಷನ್ ಇಲ್ಲ, ರಿಲೇಟಿವ್ ಅಲ್ಲ, ಕ್ಲೋಸ್ ಫ್ರೆಂಡ್ ಕೂಡ ಅಲ್ಲ, ಬಟ್ ಸ್ಟಿಲ್ ನಿಮ್ಮಿಬ್ರು ಮಧ್ಯ ಅವಾಗ ಇಂಟೆಲೆಕ್ಚುಯಲ್ ಕಾನ್ವರ್ಸೇಷನ್ಸ್ ಆಗ್ತಾ ಇರುತ್ತೆ. ಆ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಲೈಕ್ ಪಬ್ಲಿಕ್ ಈ ಪರ್ಸನ್ ಹೆಂಗ್ ನೋಡ್ತಾರೆ ಅಂತ ಕೇಳಿದಾಗ ನನಗೆ ವರ್ಲ್ಡ್ ಎನರ್ಜಿ ಬಂತು. ಓಕೆ,
ಮುಂಚೆನೆ ಹೇಳ್ದನಲ್ವಾ, ಪಬ್ಲಿಕ್ ಕೂಡ ಈ ಪರ್ಸನ್ ಒಂಥರ ಅವ್ರ ಲೈಫಲ್ಲಿ ಏನೇನ್ ಬೇಕದನ್ನ ಅಚೀವ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಸ್ವಲ್ಪ ಏಜ್ ಡಿಫ್ರೆನ್ಸ್ ಇರ್ಬೋದು. ಈ ಪರ್ಸನ್ ಸ್ವಲ್ಪ ನಿಮ್ಗಿಂತ ಓಲ್ಡರ್ ಅಥವಾ ನಿಮ್ಗಿಂತ ವೆರಿ ವೆಲ್ ಸೆಟಲ್ಡ್, ಲೈಕ್ ಬಿಕಾಸ್ ವರ್ಲ್ಡ್ ಎನರ್ಜಿ ಬಂದಿದೆ ಅಂದ್ರೆ ಏನೇನ್ ಬೇಕದನ್ನ ಅವರು ಅಚೀವ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಲೈಫ್ದು ಮೇಜರ್ ಗೋಲ್ಸ್, ಫಿನಾನ್ಸ್, ಕರಿಯರ್, ಸೆಟಲ್ಮೆಂಟ್, ಮನೆ, ಎಲ್ಲ ಇದೆ ಅವ್ರ ಹತ್ರ. ಮ್ಯಾಸಿವ್ ಸೈಕಲ್ ನ ಅವರು ಕ್ಲಿಯರ್ ಮಾಡಿದ್ದಾರೆ. ಅಂಡ್ ಪಬ್ಲಿಕ್ ರೆಕಗ್ನಿಷನ್ ಕೂಡ ಇದೆ. ಈ ಪರ್ಸನ್, ಲೈಕ್ ಈ ಪರ್ಸನ್ ಯಾರೋ ಅಂತ ಹೇಳಿದ ಈ ಪರ್ಸನ್ ನೇಮ್ ಕೇಳಿದಾಗ ಸ್ವಲ್ಪ ಜನಕ್ಕೆ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಸೊ ವೆರಿ ಸಕ್ಸಸ್ಫುಲ್ ಪರ್ಸನ್. ತುಂಬಾ ಕಷ್ಟ ನೋಡಿದ್ದಾರೆ ಅಂಡ್ ಕಷ್ಟ ಫೇಸ್ ಮಾಡಿದ್ದಾರೆ. ಏನೋ ಒಂದು ಹೊಸದೇನೋ ಒಂದು ಸ್ಟಾರ್ಟ್ ಕೂಡ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಸೋಷಿಯಲ್ ಮೀಡಿಯಾ ನೋಡಿದಾಗ ಈ ಪರ್ಸನ್ ತುಂಬಾ ಟ್ರಾವೆಲ್ ಮಾಡ್ತಾರೆ, ತುಂಬಾ ಕಲ್ತಿದ್ದಾರೆ, ತುಂಬಾ ಓದಿದ್ದಾರೆ, ಇವರು ತುಂಬಾ ನಾಲೆಜ್ ಇದೆ. ರೀಸೆಂಟ್ ಆಗಿ ಪ್ರಮೋಷನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರನ್ನ ನೋಡಿದಾಗ ತುಂಬಾ ಜನ ಲೈಕ್ ಇನ್ಸ್ಪಿರೇಷನ್ ಆಗಿ ತಗೊಂತಾರೆ ಕೂಡ. ಅವರ ಒಂದು ಲೈಫ್ ನೋಡಿದ್ರೆ ಇಟ್ಸ್ ಪರ್ಫೆಕ್ಟ್ಲಿ ಕಂಪ್ಲೀಟ್ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಸಕ್ಸಸ್ ನ ರೀಚ್ ಮಾಡ್ಬಿಟ್ಟಿದ್ದಾರೆ ಅವ್ರು. ಇವಾಗ ಎಕ್ಸ್ಟ್ರಾ ಏನ್ ಮಾಡ್ತಾ ಇದಾರೆ, ಇಟ್ಸ್ ಆಲ್ ಅಡಿಷನಲ್. ಆ ತರ ಎನರ್ಜಿ ನೋಡ್ತಾ ಇದ್ದೀನಿ. ಅವ್ರು ಯಾಕೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅಂತ ಕೇಳಿದಾಗ ನನಗೆ ಫಸ್ಟ್ ಮೂನೋಲಜಿ ಡೆಕ್ ಕಾನ್ಫಿಡೆನ್ಸ್ ಈಸ್ ಯೋರ್ ಕೀ, ನ್ಯೂ ಮೂನ್ ಇನ್ ಲಿಯೋ ಬಂತು. ಓಕೆ, ಪ್ರಾಬ್ಲಿ ನೀವು ತುಂಬಾ ಬೋಲ್ಡ್ ಪರ್ಸನ್, ನಿಮ್ಮ ಹತ್ರ ಫೈರಿ ಎನರ್ಜಿ ಇದೆ. ಪ್ರಾಬ್ಲಿ ನಿಮ್ಮ ಝೋಡಿಯಾಕ್ ಸೈನ್ ಲಿಯೋ, ಸಿಂಹರಾಶಿ ಆಗಿರ್ಬೋದು. ನಿಮ್ಮ ಕರೇಜ್, ನಿಮ್ಮ ಪ್ಯಾಷನ್, ಪ್ರೌಡ್ ಆಗಿ ಸ್ಪಾಟ್ಲೈಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡ್ತೀರಾ, ಅಥವಾ ನಿಮಗೆ ಏನ್ ಅನ್ಸುತ್ತೆ ಪ್ರೌಡ್ ಆಗಿ ಹೇಳ್ತೀರಾ, ಬೋಲ್ಡ್ ವೇಲ್ ಹೇಳ್ತೀರಾ. ಲೈಕ್ ಆ ಒಂದು ಎನರ್ಜಿ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಬಿಕಾಸ್ ಈ ಪರ್ಸನ್ ಒಂದು ನ್ಯೂ ಲೆವೆಲ್ ಸ್ಟೆಪ್ ಇನ್ ಆಗ್ತಾ ಇದ್ದಾರೆ. ಅವರ ಒಂದು ಕಾನ್ಫಿಡೆನ್ಸ್ ಕೂಡ ಗ್ರೋ ಆಗ್ತಾ ಇದೆ. ಅವರಲ್ಲೂ ಒಂದಷ್ಟು ಚೇಂಜಸ್ ಅವ್ರು ನೋಡ್ತಾ ಇದ್ದಾರೆ. ಓಕೆ, ಅಂಡ್ ಅವ್ರಿಗೆ ಯಾವ ವಿಚಾರನೂ ಅವರಿಗೆ ಅವ್ರನ್ನ ವೀಕ್ ಅಂತ ಫೀಲ್ ಮಾಡಿಸ್ತಾ ಇಲ್ಲ. ಈ ಒಂದು ಸ್ಟೇಟ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಮ ಫೇಸ್, ನಿಮ್ಮ ಎನರ್ಜಿ, ನಿಮ್ಮ ಒಂದು ನೀವು ತುಂಬಾ ಬೋಲ್ಡ್, ಏನ್ ಹೇಳ್ಬೇಕನ್ನ ಹೇಳ್ತೀರಾ, ಹೆದರ್ಕೊಂಡ್ ಕೂರಲ್ಲ, ನಿಮಗೆ ಯಾವುದೇ ರೀತಿ ಇನ್ಸೆಕ್ಯೂರಿಟೀಸ್ ಇಲ್ಲ, ಏನ್ ಬೇಕದನ್ನ ಧೈರ್ಯವಾಗಿ ಮಾಡ್ತೀರಾ. ನಿಮ್ನ ನೋಡಿದಾಗೆಲ್ಲ ಅವರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಲೈಕ್ ನಿಮ್ಮ ಹತ್ರ ಒಂದು ಪವರ್ಫುಲ್ ಮ್ಯಾಗ್ನೆಟ್ ಇದೆ, ಅದವ್ರಿಗೆ ಇಷ್ಟ ಆಗ್ತಾ ಇದೆ. ಪ್ರಾಬ್ಲಿ ರೀಸೆಂಟ್ ಆಗಿ ಎಲ್ಲೋ ನೋಡಿದಾರೆ ನಿಮ್ನ, ಲೈಕ್ ಬೋಲ್ಡ್ ಆಗಿ ಏನೋ ಮಾತಾಡಿದ್ದೀರಾ, ಕಾನ್ಫಿಡೆಂಟ್ ಆಗಿ ಎಲ್ಲೋ ನಿಂತಿದ್ದೀರಾ ನಿಲ್ಬೇಕಾಗಿರೋ ಜಾಗದಲ್ಲಿ. ಐ ಫೀಲ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಇಷ್ಟ ಆಗಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲೇ ಆಗಿರ್ಬೋದು, ಬಟ್ ಎಸ್, ದಟ್ ಈಸ್ ಅ ರೀಸನ್ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ ಸಿ ಕನೆಕ್ಷನ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳಿದಾಗ ನನಗೆ ಲಾಸ್ಟ್ ಕಾರ್ಡ್ ಬಂತು, ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಕ್ವಾರ್ಟರ್ ಮೂನ್. ಸೊ ಇಲ್ಲಿ ತನಕ ನಾನೇನ್ ನಿಮ್ನ ಬೂಸ್ಟ್ ಅಪ್ ಮಾಡ್ಕೊ ಬಂದೆ. ಈ ಕಾರ್ಡ್ ಏನ್ ಹೇಳ್ತಾ ಇದೆ, ಆ ಫ್ಯಾಂಟಸಿ ವರ್ಲ್ಡ್ ಅಲ್ಲೇ ಇರಬೇಡಿ, ಅವರು ಕೂಡ ಇರಲ್ಲ. ಓಕೆ, ಈ ಒಂದು ಕನೆಕ್ಷನ್ಗೆ ಒಂದು ರಿಯಲ್ ವರ್ಲ್ಡ್ ಫ್ಲೆಕ್ಸಿಬಿಲಿಟಿ ಬೇಕು. ಅಂದ್ರೆ ಓಕೆ, ಅವ್ರಿಗೆ ನಿಮ್ ಕಂಡ್ರೆ ಇನ್ಸ್ಟಂಟ್ ಫ್ಯಾಂಟಸಿ ಅಟ್ರಾಕ್ಷನ್ ಆಗಿದೆ, ಅವ್ರಿಗೆ ಕನೆಕ್ಟ್ ಕೂಡ ಆಗ್ಬೇಕು ನಿಮ್ ಜೊತೆ. ಬಟ್ ಐ ಗೆಸ್ ತುಂಬಾ ಡಿಫ್ರೆನ್ಸಸ್, ಲೈಕ್ ನಿಮ್ಮ ಶೆಡ್ಯೂಲ್ಸ್, ನಿಮ್ಮ ಮೈಂಡ್ ಸೆಟ್, ನಿಮ್ಮ ಒಂದು ಲೈಫ್ ಸ್ಟೈಲ್, ಅವರ ಲೈಫ್ ಸ್ಟೈಲ್ ತುಂಬಾ ಡಿಫ್ರೆನ್ಸ್ ಇದೆ ಅಂತ ನೋಡ್ತಾ ಇದ್ದೀನಿ. ಎಸ್, ಅವರಿಗೆ ನಿಮ್ಮ ಕಾನ್ಫಿಡೆನ್ಸ್ ಇಷ್ಟ ಆಯ್ತು, ಬಟ್ ನಿಮ್ಮಿಬ್ರು ಬ್ಯಾಕ್ ಗ್ರೌಂಡ್, ನಿಮ್ಮಿಬ್ರು ಲೈಫ್ ಸ್ಟೈಲ್, ನಿಮ್ಮಿಬ್ರು ಆಡೋ ರೀತಿ ಟೋಟಲಿ ಡಿಫ್ರೆಂಟ್. ಏಜ್ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸಸ್ ಇದೆ ಅನ್ಸ್ತಾ ಇದೆ. ಅಥವಾ ಕ್ಯಾಸ್ಟ್ ಅಥವಾ ವಾಟ್ ಎವರ್ ಡಿಫ್ರೆನ್ಸ್, ಅಥವಾ ಕಂಪ್ಲೀಟ್ಲಿ ಅವ್ರು ಬೇರೆ ದೇಶದಲ್ಲಿದ್ದಾರೆ, ನೀವು ಯಾವುದೋ, ಐ ಮೀನ್ ನಿಮ್ಮ ಒಂದು ವೇನೆ ಬೇರೆ, ಅವರ ವೇನೆ ಬೇರೆ, ಎವ್ರಿಥಿಂಗ್. ರಿಯಲ್ ಲೈಫ್ ಅಲ್ಲಿ ನೀವು ಅವ್ರ ಜೊತೆ ಒಂದು ಗ್ರೋತ್ ಬೇಕು ಅಥವಾ ಅವ್ರನ್ನ ಕನೆಕ್ಟ್ ಆಗ್ಬೇಕಂದ್ರೆ ತುಂಬಾ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಈ ಪರ್ಸನ್ ಯಾರು ಅಂತ ಗೊತ್ತಾಗಿದ್ದಾರೆ ಅಂತ ಐ ಫೀಲ್. ಓಕೆ, ಪ್ರಾಬ್ಲಿ ನೀವು ಅವ್ರನ್ನ ನೋಡ್ಬಿಟ್ಟು ಓಕೆ ದಿಸ್ ಮ್ಯಾನ್ ಆರ್ ದಿಸ್ ವುಮೆನ್ ಇಸ್ ಸಕ್ಸಸ್ಫುಲ್, ನಾನು ಆತರ ಆಗ್ಬೇಕು, ಓಕೆ ಆತರ. ಅಂಡ್ ನಿಮ್ನ ನೋಡಿದಾಗ ಅವ್ರು ನಿಮ್ನ ಅಡ್ಮೈರ್ ಮಾಡ್ತಾ ಇದ್ದಾರೆ. ದೂರದಲ್ಲೇ ನಿಮ್ಮ ಕಂಟೆಂಟ್ ನೋಡ್ತಿರ್ಬೋದು, ವಾಟ್ ಎವರ್ ಇಟ್ ಈಸ್, ಬಟ್ ಅವರು ಫಿಗರ್ ಔಟ್ ಮಾಡ್ತಾ ಇದ್ದಾರೆ ಹೆಂಗೆ ಕನೆಕ್ಟ್ ಆಗ್ಲಿ, ಹೆಂಗೆ
ಫಿಟ್ ಇನ್ ಆಗಲಿ ಅಂತ. ಸೊ ಯಾ, ಈ ಒಂದು ಕನೆಕ್ಷನ್ ಏನಿದೆ, ಇಟ್ಸ್ ಅ ಲಾಂಗ್ ವೇ ಟು ಗೋ ಅಂತ ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್ ಎನರ್ಜಿ. ಸೊ ಈ ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರಲ್ವಾ, ವೆರಿ ಸಕ್ಸಸ್ಫುಲ್ ಪರ್ಸನ್, ಇಂಡಿಪೆಂಡೆಂಟ್ ಪರ್ಸನ್, ತುಂಬಾ ಆನೆಸ್ಟ್ ಆಗಿ ಮಾತಾಡ್ತಾರೆ. ನಿಮ್ಮಿಬ್ರು ಮಧ್ಯ ಪ್ರಾಬ್ಲಿ ಒಂದಷ್ಟು ಕಾನ್ವರ್ಸೇಷನ್ ಮಾಡಿದೀರಾ ನೀವು. ನಿಮ್ಮ ಇಂಟೆಲಿಜೆನ್ಸ್ ಅವ್ರಿಗೆ ಇಷ್ಟ ಆಗಿದೆ, ಅವರ ಒಂದು ಮಾತುಕತೆ ಆಡೋ ರೀತಿ ನಿಮಗಿಷ್ಟ ಇಷ್ಟ ಆಗಿದೆ. ಓಕೆ, ಹೊರಗಡೆ ಜನರಿಗೆ ಎಸ್, ದೇ ಆರ್ ಆಲ್ರೆಡಿ ಲೈಕ್ ಸಕ್ಸಸ್ಫುಲ್, ಏನೇನ್ ಬೇಕು ಅದನ್ನ ಅಕಾಂಪ್ಲಿಷ್ ಮಾಡಿದ್ದಾರೆ ಅಂತಾನೆ ಜನರು ನೋಡ್ತಾ ಇದ್ದಾರೆ. ಯೆಟ್ ಸ್ಟಿಲ್, ಎಷ್ಟೇ ಅವ್ರ ಸಕ್ಸಸ್ ಆಗಿದ್ರು ದೇ ಆರ್ ವರ್ಕಿಂಗ್ ಆನ್ ದೆಮ್ಸೆಲ್ಸ್. ಆ್ಯಂಡ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ನೋಡಿದಾಗ, ನಿಮ್ಮ ಒಂದು ಬೋಲ್ಡ್ ನೇಚರ್, ನಿಮ್ಮ ಒಂದು ಫೈರಿ ನೇಚರ್, ಎಕ್ಸೈಟ್ಮೆಂಟ್ ನೇಚರ್ ನೋಡಿದಾಗ ಅವರಿಗೆ ಲೈಕ್ ನಿಮ್ಮ ಥರ ಆಗಬೇಕು ಅಂತ ಸೀಕ್ರೆಟ್ಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಡೀಪ್ ಡೌನ್ ದೇ ಆರ್ ಮಿಸ್ಸಿಂಗ್. ನಿಮ್ಮ ಹತ್ರ ಏನಿದೆ ಆ ಕಾನ್ಫಿಡೆಂಟ್ ನೇಚರ್, ಅದು ಅವ್ರ ಹತ್ರ ಕಂಪ್ಲೀಟ್ ಆಗಿ ಇಲ್ಲ, ಈವನ್ ದೋ ಎಷ್ಟೇ ಸಕ್ಸಸ್ ಆಗಿದ್ರು. ಸೊ ಎಸ್, ಕರೆಂಟ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಫಾರ್ವರ್ಡ್ ಒಂದು ಸ್ಟೆಪ್ ತಗೊಳ್ಳೋದಕ್ಕೆ. ಅವ್ರಿಗೆ ಗೊತ್ತು, ತುಂಬಾ ಅಡ್ಜಸ್ಟ್ಮೆಂಟ್ಸ್, ತುಂಬಾ ಕಾಂಪ್ರಮೈಸಸ್ ಮಾಡ್ಕೋಬೇಕು ಆಗುತ್ತೆ ಇಬ್ರು ಸೈಡಿಂದನೂ ಅಂತ. ಬಟ್ ಯಾ, ಅವ್ರಿಗೆ ಏನನ್ಸ್ತಾ ಇದೆ, ಎಂಟೈರ್ಲಿ ಇಟ್ ಈಸ್ ವರ್ತ್ ಇಟ್ ಅನ್ನಿಸ್ತಾ ಇದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಯೂನಿವರ್ಸ್ ಕೂಡ ನಿಮ್ಮಿಬ್ರು ಮಧ್ಯೆ ಒಂದು ಇನ್ವಿಸಿಬಲ್ ಥ್ರೆಡ್ನ ಕನೆಕ್ಟ್ ಮಾಡ್ತಾ ಇದೆ. ಓಕೆ, ಅಲೈನ್ ಮಾಡ್ತಾ ಇದೆ ಅಂತಾನೆ ನೋಡ್ತಾ ಇದ್ದೀನಿ. ವಾಟ್ ಅ ವಂಡರ್ಫುಲ್ ಮೆಸೇಜ್. ಓಕೆ, ಬ್ಯೂಟಿಫುಲ್ ಮೆಸೇಜ್. ನಂಗಂತೂ ತುಂಬ ಇಷ್ಟ ಆಯಿತು. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜ್ನ ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾನೆ ಅವರಿಗೆ ವಾಟ್ಸಪ್ ಮಾಡಿದ್ರಾಯಿತು. ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.